ಶಿವಮೊಗ್ಗದಿಂದ ಕರ್ಕೊಂಡು ಬಂದು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಚಿನ್ನಯ್ಯನನ್ನ ಆಲ್ರೆಡಿ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಮತ್ತೆ ಹೇಳಿಕೆಯನ್ನ ದಾಖಲಿಸ್ತಾರೆ. ಇನ್ನು ಹಿಂದಿನ ಹೇಳಿಕೆ ಏನೇನು ಹೇಳಿಕೆಯನ್ನ ಕೊಟ್ಟಿದೆ ಅದಕ್ಕೆ ಮತ್ತಷ್ಟು ಹೇಳಿಕೆಯನ್ನ ಸೇರ್ಪಡೆ ಮಾಡೋ ಸಾಧ್ಯತೆ ಇರುತ್ತೆ. ನ್ಯಾಯಾಧೀಶರ ಎದುರು 164 ಆತ ಇನ್ನಷ್ಟು ಹೇಳಿಕೆಯನ್ನ ಕೊಡ್ತಾನೆ. ಯಾಕಂತಂದ್ರೆ ದಿನೇ ದಿನೇ ಆತ ತನ್ನ ಹುನ್ನಾರದ ಅಂದ್ರೆ ತನ್ನ ಜೊತೆಗಿದ್ದವರ ಹುನ್ನಾರದ ಸತ್ಯಗಳನ್ನ SITಗೆ ಬಿಟ್ಕೊಡ್ತಾ ಇದ್ದಾನೆ. ಹಿಂದೆ ಮೊದಲ ಬಾರಿ ಕೊಟ್ಟ ಹೇಳಿಕೆಗೂ ಈಗ ಕೊಡ್ತಾ ಇರತಕ್ಕಂತ ಹೇಳಿಕೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಈಗ ಮತ್ತೆ 164 ಜಡ್ಜ್ ಮುಂದೆ ಮತ್ತಷ್ಟು ಹೇಳಿಕೆಗಳನ್ನ ಕೇಸ್ಗೆ ಸಂಬಂಧಪಟ್ಟಂತೆ ಕೊಡುವಂತ ಸಾಧ್ಯತೆ ಇದೆ. SIT ಮತ್ತಷ್ಟು ದಿನ ಆತನನ್ನ ನ್ಯಾಯಾಂಗ ಬಂಧನಕ್ಕೋ ಅಥವಾ SIT ಕಸ್ಟಡಿಗೋ ಕೇಳೋ ಅಂತ ಸಾಧ್ಯತೆ ಇದೆ. ಮತ್ತೇನಾದ್ರೂ ತನಿಖೆಗೆ ಆತ ಬೇಕು ಅಂತಾದ್ರೆ. ಸೊ ಹಾಗಾಗಿ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಆಗತ್ತೆ. ಆದ್ರಿಂದ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಪೊಲೀಸರು ಇದೀಗ ಶಿವಮೊಗ್ಗ ಜೈಲಿನಿಂದ ಆತನನ್ನ ಬೆಳ್ತಂಗಡಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತು ಮತ್ತೆ 164 ಹೇಳಿಕೆ ಜಡ್ಜ್ ಮುಂದೆ ಮತ್ತೆ ಹೇಳಿಕೆ ಕೊಡ್ತಾನ. ಇಷ್ಟು ದಿನಗಳಲ್ಲಿ ಚಿನ್ನಯ್ಯನ ನಿಲುವೇನಾದ್ರೂ ಬದಲಾಗಿದೆಯಾ? ಬುರ್ಡೆ ಗ್ಯಾಂಗ್ನ ಇನ್ನಷ್ಟು ರಹಸ್ಯಗಳನ್ನ ಇವತ್ತು ಜಡ್ಜ್ ಮುಂದೆ ರಿವೀಲ್ ಮಾಡ್ತಾನ ಚಿನ್ನಯ್ಯ. ಇವತ್ತೇನಾಗುತ್ತೆ, ಒಂದ್ ಕಡೆ ಬಂಗ್ಲೆಗುಡ್ಡದಲ್ಲಿ ಇವತ್ತು ಸೆಕೆಂಡ್ ರೌಂಡ್ ಶೋಧ, ಇನ್ನು 4 ಪಾಯಿಂಟ್ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾರೆ. ಅಲ್ಲಿ ಇನ್ನೇನಾದ್ರೂ ಸಿಗುತ್ತಾ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಯಾಕಂತಂದ್ರೆ ಆತನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗತ್ತೆ. ಹಾಗಾಗಿ ಆತನ ಕಸ್ಟಡಿ ಎಕ್ಸ್ಟೆಂಡ್ ಆಗತ್ತಾ, ಮತ್ತೇನಾದ್ರೂ SIT ಕಸ್ಟಡಿಗೆ ಕೇಳತ್ತಾ ಅಥವಾ ನ್ಯಾಯಾಂಗ ಬಂಧನವೇ ಎಕ್ಸ್ಟೆಂಡ್ ಆಗತ್ತಾ, ಏನಾಗತ್ತೆ? ಮತ್ತೆ ಆತ ಇವತ್ತು ಜಡ್ಜ್ ಮುಂದೆ ಮತ್ತೆ ಹೇಳಿಕೆ ಕೊಡಬೇಕಾಗತ್ತೆ. ಇವತ್ತಿನ ಆತನ ಹೇಳಿಕೆ ಯಾವ ರೀತಿನಲ್ಲಿ ಇರುತ್ತೆ, ಏನಂತ ಹೇಳಿಕೆ ಕೊಡ್ತಾನೆ, ಅದು ಪ್ರಕರಣಕ್ಕೆ ಯಾವ ತಿರುವನ್ನ ಕೊಡುತ್ತೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದೀಗ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಕೋರ್ಟ್ನಿಂದ ಹೈ ಸೆಕ್ಯೂರಿಟಿ ಕೋರ್ಟ್ ಶಿವಮೊಗ್ಗ ಕೋರ್ಟ್, ಹಾಗಾಗಿ ಅಲ್ಲಿ ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಆಲ್ ರೈಟ್, ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ SIT ಮತ್ತೆ ಚಿನ್ನಯ್ಯನನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನ್ಯಾಯಾಂಗ ಬಂಧನವೇ ಕಂಟಿನ್ಯೂ ಆಗತ್ತಾ ಏನು ಅಂತ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಬುರುಡೆಯನ್ನ ತಂದು ಕೊಟ್ಟಿರೋದರಿಂದ ಚಿನ್ನಯ್ಯ ಸಾಕ್ಷಿಯೂ ಹೌದು ಆರೋಪಿಯೂ ಹೌದು ಅನ್ನೋ ಪರಿಸ್ಥಿತಿ ಇದೆ. ಸೊ ಆತನನ್ನ ಕೇವಲ ಸಾಕ್ಷಿ ಅಂತ ಪರಿಗಣಿಸಲಾಗತ್ತಾ ಅಥವಾ ಆತನ ಮೇಲೆ ಕೇಸ್ ಕೂಡ ಇರೋದ್ರಿಂದ ಏನಾಗತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಇವತ್ತು ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತ ಏನಾಗಬಹುದು ನಾಗೇಂದ್ರ ಬಾಬು? ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಆಗತ್ತಾ? SIT ಕಸ್ಟಡಿಗೆ ಕೇಳೋ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದಿಂದ ಕರ್ಕೊಂಡು ಬಂದು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಚಿನ್ನಯ್ಯನನ್ನ ಆಲ್ರೆಡಿ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಮತ್ತೆ ಹೇಳಿಕೆಯನ್ನ ದಾಖಲಿಸ್ತಾರೆ. ಇನ್ನು ಹಿಂದಿನ ಹೇಳಿಕೆ ಏನೇನು ಹೇಳಿಕೆಯನ್ನ ಕೊಟ್ಟಿದೆ ಅದಕ್ಕೆ ಮತ್ತಷ್ಟು ಹೇಳಿಕೆಯನ್ನ ಸೇರ್ಪಡೆ ಮಾಡೋ ಸಾಧ್ಯತೆ ಇರುತ್ತೆ. ನ್ಯಾಯಾಧೀಶರ ಎದುರು 164 ಆತ ಇನ್ನಷ್ಟು ಹೇಳಿಕೆಯನ್ನ ಕೊಡ್ತಾನೆ. ಯಾಕಂತಂದ್ರೆ ದಿನೇ ಆತ ತನ್ನ ಹುನ್ನಾರದ ಅಂದ್ರೆ ತನ್ನ ಜೊತೆಗಿದ್ದವರ ಹುನ್ನಾರದ ಸತ್ಯಗಳನ್ನ SITಗೆ ಬಿಟ್ಕೊಡ್ತಾ ಇದ್ದಾನೆ. ಹಿಂದೆ ಮೊದಲ ಬಾರಿ ಕೊಟ್ಟ ಹೇಳಿಕೆಗೂ ಈಗ ಕೊಡ್ತಾ ಇರತಕ್ಕಂತ ಹೇಳಿಕೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಈಗ ಮತ್ತೆ 164 ಜಡ್ಜ್ ಮುಂದೆ ಮತ್ತಷ್ಟು ಹೇಳಿಕೆಗಳನ್ನ ಕೇಸ್ಗೆ ಸಂಬಂಧಪಟ್ಟಂತೆ ಕೊಡುವಂತ ಸಾಧ್ಯತೆ ಇದೆ. SIT ಮತ್ತಷ್ಟು ದಿನ ಆತನನ್ನ ನ್ಯಾಯಾಂಗ ಬಂಧನಕ್ಕೋ ಅಥವಾ SIT ಕಸ್ಟಡಿಗೋ ಕೇಳೋ ಅಂತ ಸಾಧ್ಯತೆ ಇದೆ. ಮತ್ತೇನಾದ್ರೂ ತನಿಖೆಗೆ ಆತ ಬೇಕು ಅಂತಾದ್ರೆ. ಸೊ ಹಾಗಾಗಿ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಆಗತ್ತೆ. ಆದ್ರಿಂದ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಪೊಲೀಸರು ಇದೀಗ ಶಿವಮೊಗ್ಗ ಜೈಲಿನಿಂದ ಆತನನ್ನ ಬೆಳ್ತಂಗಡಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತು ಮತ್ತೆ 164 ಹೇಳಿಕೆ ಜಡ್ಜ್ ಮುಂದೆ ಮತ್ತೆ ಹೇಳಿಕೆ ಕೊಡ್ತಾನ. ಇಷ್ಟು ದಿನಗಳಲ್ಲಿ ಚಿನ್ನಯ್ಯನ ನಿಲುವೇನಾದ್ರೂ ಬದಲಾಗಿದೆಯಾ? ಬುರ್ಡೆ ಗ್ಯಾಂಗ್ನ ಇನ್ನಷ್ಟು ರಹಸ್ಯಗಳನ್ನ ಇವತ್ತು ಜಡ್ಜ್ ಮುಂದೆ ರಿವೀಲ್ ಮಾಡ್ತಾನ ಚಿನ್ನಯ್ಯ.
ಸೊ ಇವತ್ತೇನಾಗುತ್ತೆ, ಒಂದ್ ಕಡೆ ಬಂಗ್ಲೆಗುಡ್ಡದಲ್ಲಿ ಇವತ್ತು ಸೆಕೆಂಡ್ ರೌಂಡ್ ಶೋಧ, ಇನ್ನು 4 ಪಾಯಿಂಟ್ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾರೆ, ಅಲ್ಲಿ ಇನ್ನೇನಾದ್ರೂ ಸಿಗುತ್ತಾ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಯಾಕಂತಂದ್ರೆ ಆತನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗತ್ತೆ. ಹಾಗಾಗಿ ಆತನ ಕಸ್ಟಡಿ ಎಕ್ಸ್ಟೆಂಡ್ ಆಗತ್ತಾ, ಮತ್ತೆ ಏನಾದ್ರೂ SIT ಕಸ್ಟಡಿಗೆ ಕೇಳತ್ತಾ, ಅಥವಾ ನ್ಯಾಯಾಂಗ ಬಂಧನವೇ ಎಕ್ಸ್ಟೆಂಡ್ ಆಗತ್ತಾ, ಏನಾಗತ್ತೆ? ಮತ್ತೆ ಆತ ಇವತ್ತು ಜಡ್ಜ್ ಮುಂದೆ ಮತ್ತೆ ಹೇಳಿಕೆ ಕೊಡಬೇಕಾಗತ್ತೆ. ಇವತ್ತಿನ ಆತನ ಹೇಳಿಕೆ ಯಾವ ರೀತಿನಲ್ಲಿ ಇರುತ್ತೆ, ಏನಂತ ಹೇಳಿಕೆ ಕೊಡ್ತಾನೆ, ಅದು ಪ್ರಕರಣಕ್ಕೆ ಯಾವ ತಿರುವನ್ನ ಕೊಡುತ್ತೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದೀಗ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಕೋರ್ಟ್ನಿಂದ ಹೈ ಸೆಕ್ಯೂರಿಟಿ ಕೋರ್ಟ್ ಶಿವಮೊಗ್ಗ ಕೋರ್ಟ್, ಹಾಗಾಗಿ ಅಲ್ಲಿ ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಆಲ್ ರೈಟ್, ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ SIT ಮತ್ತೆ ಚಿನ್ನಯ್ಯನನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನ್ಯಾಯಾಂಗ ಬಂಧನವೇ ಕಂಟಿನ್ಯೂ ಆಗತ್ತಾ ಏನು ಅಂತ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಬುರುಡೆಯನ್ನ ತಂದು ಕೊಟ್ಟಿರೋದರಿಂದ ಚಿನ್ನಯ್ಯ ಸಾಕ್ಷಿಯೂ ಹೌದು ಆರೋಪಿಯೂ ಹೌದು ಅನ್ನೋ ಪರಿಸ್ಥಿತಿ ಇದೆ. ಸೊ ಆತನನ್ನ ಕೇವಲ ಸಾಕ್ಷಿ ಅಂತ ಪರಿಗಣಿಸಲಾಗತ್ತಾ, ಅಥವಾ ಆತನ ಮೇಲೆ ಕೇಸ್ ಕೂಡ ಇರೋದ್ರಿಂದ ಏನಾಗತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಇವತ್ತು ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತ ಏನಾಗಬಹುದು ನಾಗೇಂದ್ರ ಬಾಬು? ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಆಗತ್ತಾ? SIT ಕಸ್ಟಡಿಗೆ ಕೇಳೋ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದಿಂದ ಕರ್ಕೊಂಡು ಬಂದು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಚಿನ್ನಯ್ಯನನ್ನ ಆಲ್ರೆಡಿ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಮತ್ತೆ ಹೇಳಿಕೆಯನ್ನ ದಾಖಲಿಸ್ತಾರೆ. ಇನ್ನು ಹಿಂದಿನ ಹೇಳಿಕೆ ಏನೇನು ಹೇಳಿಕೆಯನ್ನ ಕೊಟ್ಟಿದೆ ಅದಕ್ಕೆ ಮತ್ತಷ್ಟು ಹೇಳಿಕೆಯನ್ನ ಸೇರ್ಪಡೆ ಮಾಡೋ ಸಾಧ್ಯತೆ ಇರುತ್ತೆ. ನ್ಯಾಯಾಧೀಶರ ಎದುರು 164 ಆತ ಇನ್ನಷ್ಟು ಹೇಳಿಕೆಯನ್ನ ಕೊಡ್ತಾನೆ. ಯಾಕಂತಂದ್ರೆ ದಿನೇ ದಿನೇ ಆತ ತನ್ನ ಹುನ್ನಾರದ, ಅಂದ್ರೆ ತನ್ನ ಜೊತೆಗಿದ್ದವರ ಹುನ್ನಾರದ ಸತ್ಯಗಳನ್ನ SITಗೆ ಬಿಟ್ಕೊಡ್ತಾ ಇದ್ದಾನೆ. ಹಿಂದೆ ಮೊದಲ ಬಾರಿ ಕೊಟ್ಟ ಹೇಳಿಕೆಗೂ ಈಗ ಕೊಡ್ತಾ ಇರತಕ್ಕಂತ ಹೇಳಿಕೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಈಗ ಮತ್ತೆ 164 ಜಡ್ಜ್ ಮುಂದೆ ಮತ್ತಷ್ಟು ಹೇಳಿಕೆಗಳನ್ನ ಕೇಸ್ಗೆ ಸಂಬಂಧಪಟ್ಟಂತೆ ಕೊಡುವಂತ ಸಾಧ್ಯತೆ ಇದೆ. SIT ಮತ್ತಷ್ಟು ದಿನ ಆತನನ್ನ ನ್ಯಾಯಾಂಗ ಬಂಧನಕ್ಕೋ ಅಥವಾ SIT ಕಸ್ಟಡಿಗೋ ಕೇಳೋ ಅಂತ ಸಾಧ್ಯತೆ ಇದೆ. ಮತ್ತೇನಾದ್ರೂ ತನಿಖೆಗೆ ಆತ ಬೇಕು ಅಂತಾದ್ರೆ. ಸೊ ಹಾಗಾಗಿ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಆಗತ್ತೆ. ಆದ್ರಿಂದ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಪೊಲೀಸರು ಇದೀಗ ಶಿವಮೊಗ್ಗ ಜೈಲಿನಿಂದ ಆತನನ್ನ ಬೆಳ್ತಂಗಡಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತು ಮತ್ತೆ 164 ಹೇಳಿಕೆ, ಜಡ್ಜ್ ಮುಂದೆ ಮತ್ತೆ ಹೇಳಿಕೆ ಕೊಡ್ತಾನಾ? ಇಷ್ಟು ದಿನಗಳಲ್ಲಿ ಚಿನ್ನಯ್ಯನ ನಿಲುವೇನಾದ್ರೂ ಬದಲಾಗಿದೆಯಾ? ಬುರುಡೆ ಗ್ಯಾಂಗ್ನ ಇನ್ನಷ್ಟು ರಹಸ್ಯಗಳನ್ನ ಇವತ್ತು ಜಡ್ಜ್ ಮುಂದೆ ರಿವೀಲ್ ಮಾಡ್ತಾನಾ ಚಿನ್ನಯ್ಯ? ಸೊ ಇವತ್ತೇನಾಗುತ್ತೆ, ಒಂದ್ ಕಡೆ ಬಂಗ್ಲೆಗುಡ್ಡದಲ್ಲಿ ಇವತ್ತು ಸೆಕೆಂಡ್ ರೌಂಡ್ ಶೋಧ, ಇನ್ನು 4 ಪಾಯಿಂಟ್ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾರೆ, ಅಲ್ಲಿ ಇನ್ನೇನಾದ್ರೂ ಸಿಗುತ್ತಾ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಯಾಕಂತಂದ್ರೆ ಆತನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗತ್ತೆ. ಹಾಗಾಗಿ ಆತನ ಕಸ್ಟಡಿ ಎಕ್ಸ್ಟೆಂಡ್ ಆಗತ್ತಾ, ಮತ್ತೆ ಏನಾದ್ರೂ SIT ಕಸ್ಟಡಿಗೆ ಕೇಳತ್ತಾ, ಅಥವಾ ನ್ಯಾಯಾಂಗ ಬಂಧನವೇ ಎಕ್ಸ್ಟೆಂಡ್ ಆಗತ್ತಾ, ಏನಾಗತ್ತೆ? ಮತ್ತೆ ಆತ ಇವತ್ತು ಜಡ್ಜ್ ಮುಂದೆ ಮತ್ತೆ ಹೇಳಿಕೆ ಕೊಡಬೇಕಾಗತ್ತೆ. ಇವತ್ತಿನ ಆತನ ಹೇಳಿಕೆ ಯಾವ ರೀತಿನಲ್ಲಿ ಇರುತ್ತೆ, ಏನಂತ ಹೇಳಿಕೆ ಕೊಡ್ತಾನೆ, ಅದು ಪ್ರಕರಣಕ್ಕೆ ಯಾವ ತಿರುವನ್ನ ಕೊಡುತ್ತೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದೀಗ ಬೆಳ್ತಂಗಡಿ ಪೊಲೀಸರು ಚಿನ್ನಯ್ಯನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಕೋರ್ಟ್ನಿಂದ ಹೈ ಸೆಕ್ಯೂರಿಟಿ ಕೋರ್ಟ್ ಶಿವಮೊಗ್ಗ ಕೋರ್ಟ್, ಹಾಗಾಗಿ ಅಲ್ಲಿ ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬರಲಾಗ್ತಾ ಇದೆ. ಆಲ್ ರೈಟ್, ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ SIT ಮತ್ತೆ ಚಿನ್ನಯ್ಯನನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನ್ಯಾಯಾಂಗ ಬಂಧನವೇ ಕಂಟಿನ್ಯೂ ಆಗತ್ತಾ ಏನು ಅಂತ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಬುರುಡೆಯನ್ನ ತಂದು ಕೊಟ್ಟಿರೋದರಿಂದ ಚಿನ್ನಯ್ಯ ಸಾಕ್ಷಿಯೂ ಹೌದು ಆರೋಪಿಯೂ ಹೌದು ಅನ್ನೋ ಪರಿಸ್ಥಿತಿ ಇದೆ. ಸೊ ಆತನನ್ನ
ಕೇವಲ ಸಾಕ್ಷಿ ಅಂತ ಪರಿಗಣಿಸಲಾಗತ್ತಾ ಅಥವಾ ಆತನ ಮೇಲೆ ಕೇಸ್ ಕೂಡ ಇರೋದ್ರಿಂದ ಏನಾಗತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಇವತ್ತು ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತ ಏನಾಗಬಹುದು ನಾಗೇಂದ್ರ ಬಾಬು? ಜುಡಿಷಿಯಲ್ ಕಸ್ಟಡಿ ಕಂಟಿನ್ಯೂ ಆಗತ್ತಾ? SIT ಕಸ್ಟಡಿಗೆ ಕೇಳೋ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ.